ಬ್ರಾಹ್ಮಣರ ಪಕ್ಷ ಅಂತಿದ್ರು, ಉತ್ತರ ಭಾರತದ ಪಕ್ಷ ಅಂತಿದ್ರು, ಶ್ರೀಮಂತರ ಪಾರ್ಟಿ ಅಂತಿದ್ರು, ಲಿಂಗಾಯತರ ಪಾರ್ಟಿ ಅಂದ್ರು. ಸಾಮಾನ್ಯ ಕಾರ್ಯಕರ್ತ ಯಾವ ರೀತಿ ತಮ್ಮ ನಾಯಕತ್ವ ಗುಣದಿಂದ ಬೆಳಿಬಹುದು ಅನ್ನೋದಕ್ಕೆ ಉದಾಹರಣೆ ಯಡಿಯೂರಪ್ಪ. ಯಡಿಯೂರಪ್ಪನವರು ಈಗಿರೋ ರಾಜಕಾರಣಿಗಳಿಗೆ ಬಿಜೆಪಿಯ ಕಾರ್ಯಕರ್ತರಿಗೆ ಹೇಗ್ ಮಾದರಿಯಾಗಿ ನಿಲ್ತಾರೆ ಸರ್? ಜನ ಮಾತಾಡ್ತಿದ್ರು, ಹುಚ್ಚರ ಹಾಗೆ ತಿರುಗಾಡ್ತಾ ಇದ್ರು, ಹುಚ್ಚರ ಹಾಗೆ ಕೆಲಸ ಮಾಡ್ತಿದ್ರು, ಹಗಲು ರಾತ್ರಿ ಕೆಲಸ ಶಿಸ್ತುಬದ್ಧವಾಗಿ ಆಗ್ಬೇಕು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಬಹುದು. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸರಳ ಇರಲಿಲ್ಲ. ಅವ್ರು ಮಾತೆತ್ತಿದ್ರೆ ಕೇಸ್ ಹಾಕ್ತಿದ್ರು, ಮಾತೆತ್ತಿದ್ರೆ ನಮ್ಗೆ ಲಾಠಿ ಏಟು, ಮಾತೆತ್ತಿದ್ರೆ ಅರೆಸ್ಟ್ ಮಾಡ್ತಿದ್ರು. ನಾವು ದೇವ ದುರ್ಲಭವಾದಂತ ಕಾರ್ಯಕರ್ತರು ಅಂತ ಹೇಳ್ತಿದ್ರು. ಅದು ನಮ್ಗೊಂಥರ ಹೆಮ್ಮೆ ಆಗೋದು. ಯಡಿಯೂರಪ್ಪನು ಹಾಗೆ ಸುಮ್ನೆ ನೀವು ಕಾಟಾಚಾರಕ್ಕೆ ಮಾಡಬೇಡಿ ಅನ್ನೋರು. ಹೋರಾಟ ಅಂದ್ರೆ ಉಗ್ರ ಹೋರಾಟ. ಯಡಿಯೂರಪ್ಪ ಅಂದ್ರೆ ಪಕ್ಷ ಅಂದ್ರೆ ಯಡಿಯೂರಪ್ಪ. ಆ ರೀತಿ ಆ ಯುವಕರ ಪಡೆ ಎಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿದ್ರು. ಒಂದು ಕರೆ ಕೊಟ್ರೆ ಸಾಕು ಯಡಿಯೂರಪ್ಪನವ್ರು, ಯಾವ್ದೇ ಒಂದು ಹುಬ್ಳಿ ಬಂದ್ ಮಾಡ್ಬೇಕಾ, ಬಂದ್. ಮೈ ಜುಮ್ ಅಂತದೆ. ನಾವು ಹೋರಾಟ ಮಾಡಿದ್ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ರಲ್ಲ, ಹಾಗೆ ಇಲ್ಲೆಲ್ಲ ಪರಿಸ್ಥಿತಿ ಇತ್ತು ಮುಂಚೆ. ಒಂದು ಪಕ್ಷ ಕಾರ್ಯಕರ್ತರೇ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಹೋರಾಟ ಮಾಡೋದಕ್ಕೆ ಜನನೇ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಪಕ್ಷದ ಬಾವುಟ ಕಟ್ಟೋದಕ್ಕೆ ಕಾರ್ಯಕರ್ತರ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಬೆಳೆದು ನಿಂತು ಈಗ ದೊಡ್ಡ ಹೆಮ್ಮರವಾಗಿದೆ. ಹಾಗೆ ಅದು ರಾಷ್ಟ್ರೀಯ ಪಕ್ಷವಾಗಿ ಜಗತ್ತಿನಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಅದು ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷವನ್ನು ನಾವು ಇಷ್ಟು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಆ ಪಕ್ಷ ಗೆಲ್ತಾ ಇರೋದನ್ನ ಗಮನಿಸ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಬುನಾದಿ ಹಾಕಿದವ್ರನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಅದರ ಭದ್ರ ಬುನಾದಿ ಆಗಿದ್ದು BS ಯಡಿಯೂರಪ್ಪನವರಿಂದ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಮೊದಲ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ. ಈಗ ಅವರ ರಾಜಕೀಯ ಪಯಣಕ್ಕೆ 50 ವರ್ಷ. ಈ 50 ವರ್ಷದ ಸಂದರ್ಭದಲ್ಲಿ ಅವರೊಂದಿಗೆ ಆರಂಭಿಕ ಹೋರಾಟಗಳನ್ನು, ಆರಂಭಿಕ ಸಂಘರ್ಷವನ್ನು, ಆರಂಭಿಕ ದಿನಗಳನ್ನು ಕಳೆದಂತಹ ಒಂದಿಷ್ಟು ಕಾರ್ಯಕರ್ತರನ್ನು ನಾನು ಗ್ರೌಂಡಿಗೆ ಹೋಗಿ ಹುಡುಕಿ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಶಿಸ್ತು ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಲಿಂಗರಾಜ್ ಪಾಟೀಲ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿಜೆಪಿ ಈಗ ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತ್ಕೊಂಡಿದೆ. ಒಂದು 30 ವರ್ಷ 40 ವರ್ಷದ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಒಬ್ಬರೇ ಕಾರ್ಯಕರ್ತರ ಕೊರತೆ ಇತ್ತು. ಬ್ಯಾನರ್ಸ್ಗಳನ್ನು ಹಾಕೋದಕ್ಕೆ ಅಥವಾ ಈ ಬಾವುಟ ಕಟ್ಟೋದಕ್ಕೂ ಕೂಡ ಜನ ಇರಲಿಲ್ಲ. ಸೊ ಅಲ್ಲಿಂದ ಇಲ್ಲಿವರೆಗೆ ಹೇಗಿತ್ತು ಆ ಜರ್ನಿ? ನೀವು ಕಟ್ಟಿದ್ದೀರಾ ಬಾವುಟನ? ಖಂಡಿತವಾಗಿಯೂ. ಯಾಕಂದರೆ ತಾವು ಹೇಳಿದಾಗೆ ಅವಾಗ ಪಕ್ಷದ ಕಾರ್ಯಕರ್ತರು ಬಹಳ ಕಮ್ಮಿ ಇದ್ದರು. ಅವಾಗೆಲ್ಲ ಕಾಂಗ್ರೆಸ್ ಸರ್ಕಾರ, ಜನತಾದಳ ಅವ್ರ ಸರ್ಕಾರ, ಅವ್ರ ವಿರುದ್ಧ ಪಕ್ಷ ನಮ್ಮದು ಭಾಳ ಇನ್ನೂ ಶಿಥಿಲಾವಸ್ಥೆಯಲ್ಲಿ ಇದ್ವಿ ನಾವು. ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಅವರು ಇಡೀ ರಾಜ್ಯ ಸುತ್ತಾಡಿ ಪಕ್ಷ ಸಂಘಟನೆ ಮಾಡಿದಾಗ, ನಮ್ಮಂಥ ಕಾರ್ಯಕರ್ತರನ್ನ ಐಡೆಂಟಿಫೈ ಮಾಡಿ ಅವರು ಬೆಳೆಸಿದಾಗ, ಅವ್ರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೆದಿದ್ವಿ. ಅವಾಗ ನೀವು ಈಗ ಬ್ಯಾನರ್ ಅಂತೀವಿ, ಅವಾಗೆಲ್ಲ ಈ ಬಟ್ಟೆ ಬ್ಯಾನರ್ ಕೈಯಿಂದ ಬರಿತಿದ್ವಿ ನಾವು. ಹೌದು. ಮತ್ತು ಫ್ಲ್ಯಾಗ್ ಇರ್ಬೋದು, ಬಂಟಿಂಗ್ಸ್ ಕಟ್ಟಲಿಕ್ಕೆ ಪಕ್ಷದಲ್ಲಿ ದುಡ್ಡು ಇರಲಿಲ್ಲ. ಯಾರು ನಾಯಕರ ಹತ್ರ ದುಡ್ಡು ಇರಲಿಲ್ಲ. ಇವತ್ತು ಪಕ್ಷ ಬೆಳೆದದೇ ಸಾಕಷ್ಟು ದುಡ್ಡು ಇರ್ಬೋದು. ಆ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಿಂದನೇ ಊಟ ಮಾಡಿ, ನಮ್ಮ ಮನೆಯಿಂದನೇ ಬಟ್ಟೆ ತಂದು, ಇನ್ಯಾರ್ದೋ ಪೇಂಟ್ ಇಸ್ಕೊಂಡು, ಯಾರೋ ಆರ್ಟಿಸ್ಟ್ ಕಡೆಯಿಂದ ಬರೆಸಿ ನಾವೇ ಕಟ್ತಿದ್ವಿ. ಯಾವುದೇ ಸಭೆ ಇರಲಿ, ಹೋರಾಟ ಇರಲಿ, ಕಾರ್ಯಕ್ರಮಗಳಿರಲಿ, ಅವು ಧ್ವಜ ಎಲ್ಲ ನಾವೇ ಕಟ್ತಿದ್ವಿ. ಅವಾಗ ಯಾರು ಇಲ್ಲ, ಬಾಡಿಗೆ ಕೊಟ್ಟು ಕಟ್ಸುವಂಥ ಅಷ್ಟು ಸುಸ್ಥಿತಿಯೊಳಗೆ ನಾವಿರಲಿಲ್ಲ, ದುಡ್ಡು ಇರ್ತಿರ್ಲಿಲ್ಲ. ಯಡಿಯೂರಪ್ಪರು ಬಂದರು ಅಷ್ಟೇ, ಮಾಡಯ್ಯ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ ನಮ್ಗೆ ಆದೇಶ ಮಾಡೋರು ಅಷ್ಟೇ. ನಾವೆಲ್ಲ ಕಾರ್ಯಕರ್ತರು ನಿಂತು ಮಾಡೋರು. ಸುಮಾರು ಜನ ಇವತ್ತು ಏನು ಉನ್ನತ ಸ್ಥಾನದಲ್ಲಿ ಕಾರ್ಯಕರ್ತರಿದ್ದಾರೆ, ಸುಮಾರು ಜನ ಹಳೆ ಕಾರ್ಯಕರ್ತರು, ಅವರೆಲ್ಲ ಧ್ವಜವನ್ನು ಕಟ್ಟಿ, ಫ್ಲ್ಯಾಗನ್ನು, ಇದು ಬ್ಯಾನರ್ ಕೈಯಿಂದ ಅರಿವೆ ಬಟ್ಟೆ ಇದರಲ್ಲಿ ಬರೆದಂಥವ್ರು. ಇವಾಗೆಲ್ಲ ಪ್ರಿಂಟಿಂಗ್ ಮಷಿನ್ ಬಂದು ಫಾಸ್ಟ್ ಆಗಿದೆ. ಸೊ ಹೀಗಾಗಿ ನಮಗೆಲ್ಲ ಅದು ಮಾಡಿದ ಅನುಭವ ಇದೆ. ಜೊತೆಗೆ ಒಂದು ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಒಂದು ಸಂಕಲ್ಪ ಯಾತ್ರೆಯನ್ನು ತೆಗೆದಿದ್ರು. ಬಿಫೋರ್ ಗೋಯಿಂಗ್ ಟು ಪ್ರೈಮ್ ಮಿನಿಸ್ಟರ್. ಅವಾಗ ಸಂಕಲ್ಪ ಯಾತ್ರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬರೋದಿತ್ತು. ಅವಾಗ ಇಡೀ ಹುಬ್ಬಳ್ಳಿ ಅಲಂಕಾರ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹಿಂದಿನ ರಾತ್ರಿ ಬಂದರು. ಅವರು ಬಂದು ಒಂದು ರೌಂಡ್ ಎಲ್ಲ ಹುಬ್ಬಳ್ಳಿ ಸುತ್ತಾಡಿ ಬಂದರು. ನಮ್ಗೆ ಗೊತ್ತಿಲ್ಲ, ಅವರು ಬಂದದ್ದು ಗೊತ್ತಿಲ್ಲ, ಎಲ್ಲ ಸುತ್ತಾಡಿ ಬಂದು ನಮ್ಮ ಹೋಟೆಲ್ ಹತ್ರ, ಅವಾಗ ದೊಡ್ಡ ಹೋಟೆಲ್ ಇರಲಿಲ್ಲ, ಸಾಧಾರಣ ಒಂದು ವುಡ್ಲ್ಯಾಂಡ್ಸ್ ಅಂತ ಹೋಟೆಲ್ ಇತ್ತು, ಅಲ್ಲಿ ಬಂದು ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಕರೆದ್ರಲ್ಲಿ.
ಕರೆದು ಎಲ್ಲರೂ ಚೆನ್ನಾಗಿ ಬೈದರು, ಚೆನ್ನಾಗಿ ಹೋಗಿದ್ರು. ನಾವೆಲ್ಲ ಏನ್ರಿ ಅಂತಂದ್ವಿ, ನಾವು ಮಾಡಿದ್ವಿ ಎಲ್ಲ ಒಂದಷ್ಟು ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಿದ್ವಿ. ಇಲ್ಲ ಅಲಂಕಾರ ಸಾಲ್ತಾ ಇಲ್ಲ, ಬಂಟಿಂಗ್ಸ್ ಕಾಣ್ತಾ ಇಲ್ಲ, ಫ್ಲಾಗ್ ಕಾಣಿಸ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ನೀವು ಬೈದರು. ನಮಗೆ ಜಂಗಾಬಲವೇ ಹುಡುಗಿ ಹೋಯ್ತು, ಏನು ಇಷ್ಟೆಲ್ಲ ಮಾಡಿ ಮಾರನೇ ದಿನ ಪ್ರೋಗ್ರಾಮ್ 11 ಗಂಟೆಗೆ ವಾಜಪೇಯಿ ಬರೋ. ಅವಾಗ ತಕ್ಷಣ ನಾವು ಎಲ್ಲ ಒಂದಷ್ಟು ಟೀಮ್ ಹುಡುಗರು ಕಾರ್ಯಕರ್ತರೆಲ್ಲ ವಿಚಾರ ಮಾಡಿದ್ವಿ. ರಾತ್ರಿ ಯಾಕೆ ಯಡಿಯೂರಪ್ಪರು ಅವ್ರ ಮರ್ಯಾದೆ ಹೋಗಬಾರ್ದು, ಪಕ್ಷದ ಮರ್ಯಾದೆ ಹೋಗಬಾರ್ದು. ಯಾಕೆ ವಾಜಪೇಯಿ ಅಂತ ನಾಯಕರು ಇಲ್ಲಿ ಹುಬ್ಳಿಗೆ ಬರ್ತಾ ಇದ್ದಾಗ ದೊಡ್ಡ ಕಾರ್ಯಕ್ರಮ, ಅವ್ರು ಹೇಳಿದ್ದಕ್ಕೂ ಅರ್ಥ ಇದೆ ಅಂಥೇಳಿ ಬಿಟ್ಟು ನಾವು ರಾತ್ರಿ ಎಲ್ಲ ಕೆಲಸ ಬಿಟ್ಟು ಬ್ಯಾನರ್ಸು, ಫ್ಲ್ಯಾಗ್ಸು, ಎಕ್ಸ್ಟ್ರಾ ಏನೇನು ಮಟೀರಿಯಲ್ ಇದೆ ಎಲ್ಲ ತಂದು ಮತ್ತೆ ಅಲಂಕಾರ ಮಾಡಿದ್ವಿ. ರಾತ್ರಿ ಎಲ್ಲ ನಾವೇ ಸ್ವತಃ, ಅಂದರೆ ನಾವೊಬ್ಬನೇ ಅಲ್ಲ, ನಮ್ಮಂಥ ಕಾರ್ಯಕರ್ತರು 100 ಕಾರ್ಯಕರ್ತರು ರಾತ್ರಿ ಎಲ್ಲ ಬಂಟಿಂಗ್ಸು, ಫ್ಲ್ಯಾಗು ಎಲ್ಲ ಕಟ್ಟಿ ಬೆಳಗ್ಗೆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ವಿ. ಅವಾಗ ಕಾರ್ಯಕ್ರಮ ಮುಗಿದ ಮೇಲೆ ಯಡಿಯೂರಪ್ಪನವರು ಶಬಾಷ್ಗಿರಿ ಕೊಟ್ಟೋದ್ರು, ಅದು ನಮ್ಗೆ ನೆನಪಿದೆ. ಹೀಗಾಗಿ ಭಾಳಷ್ಟು ಜನ ಕಾರ್ಯಕರ್ತರು ಈ ಬಂಟಿಂಗ್ಸು, ಫ್ಲ್ಯಾಗ್ ಕಟ್ಟಿದ್ದು ಕಾಮನ್. ಅವಾಗ ಎಷ್ಟು ವರ್ಷ ನಿಮ್ಗೆ? ಅವಾಗ ನಾವಾಗೆಲ್ಲ ನಮ್ಮ 32 ವರ್ಷ ಇತ್ತು ಅವಾಗ. ಅವಾಗಿನ ಕಾರ್ಯಕರ್ತರು ಈ ಕೆಲಸ ಮಾಡಲಿಕ್ಕೆ ಯಾರು ಹಿಂದೇಟ್ ಹಾಕ್ತಿರ್ಲಿಲ್ಲ, ಯಾರು ನಾಚಿಕೆ ಪಟ್ಕೊಳ್ತಿರ್ಲಿಲ್ಲ, ಯಾರಿಗೂ ಕೀಳರಿಮೆ ಇರಲಿಲ್ಲ. ಆ ರೀತಿಯ ಕಾರ್ಯಕರ್ತರು ಏನಾದರೂ ಕೆಲಸ ಹೇಳಿದ್ರೆ ಪಕ್ಷದ್ದು ಎಸ್ ನಾನು ಮಾಡ್ತೀನಿ ಸರ್ ಅಂತೇಳಿ ಮಾಡೋರು. ಅಂಥ ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ಇವಾಗಿಲ್ಲ, ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ. ಬಟ್ ಅವಾಗ ಟೆಕ್ನಾಲಜಿ ಪಕ್ಷ ಏನೂ ಇಲ್ಲದಾಗ ಪಕ್ಷ ಕಟ್ಟಲಿಕ್ಕೆ ಯಡಿಯೂರಪ್ಪರು ಯಾವ ರೀತಿ ಶ್ರಮ ಪಟ್ಟರು, ಅದೇ ರೀತಿ ಕಾರ್ಯಕರ್ತರು ಕೂಡ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಡೀ ರಾಜ್ಯದ ಮೂಲೆಯಲ್ಲಿ ಈ ರೀತಿ ಕಾರ್ಯಕ್ರಮ ಇದ್ದಾಗ ನಾವೆಲ್ಲ ಪಕ್ಷದ ನಿಷ್ಠಾವಂತ. ಈ ಇನ್ಸಿಡೆಂಟ್ ಕೇಳಿದ ಮೇಲೆ ಸರ್, ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಯಡಿಯೂರಪ್ಪನವರ ಶಿಸ್ತು ಹೇಗಿತ್ತು ಅಂತ ಇನ್ನಷ್ಟು ತಿಳ್ಕೋಬೇಕು ಅಂತ ನನಗನ್ನಿಸ್ತಿದೆ. ಅದೇ ಅವರು ಅಂದರೆ ಕೆಲವೊಂದು ವಿಷಯದಲ್ಲಿ ಭಾಳ ಸ್ಟ್ರಿಕ್ಟ್ ಅಂತ ಹೇಳಿದ್ದೆಲ್ಲ. ಅಂದರೆ ಯಾವುದೇ ಕಾರ್ಯಕ್ರಮ ಮಾಡ್ರಿ, ಸಭಾ ಕಾರ್ಯಕ್ರಮ ಇರ್ಬೋದು, ಹೋರಾಟ ಇರ್ಬೋದು, ಇನ್ನು ಯಾವುದೇ ಪಕ್ಷದ ಚಟುವಟಿಕೆ ಇರ್ಬೋದು, ಸಂಘಟನಾತ್ಮಕ ಚಟುವಟಿಕೆ ಶಿಸ್ತುಬದ್ಧವಾಗಿ ಆಗಬೇಕು. ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕು. ಅಂದಾಗ ಅದು ಸಕ್ಸಸ್ ಆಗುತ್ತೆ ಅಂತೇಳಿ ನಮಗೆಲ್ಲ ತಿಳಿಸ್ಕೊಟ್ಟಂಥವ್ರು. ಮತ್ತು ಅವರು ಹೇಳಿದ್ನಲ್ಲ, ನಾನು ಅವರು ಒಂದು ಜೋಬಲ್ಲಿ ಪೆನ್ನು ಮತ್ತು ಚೀಟಿ ಇಟ್ಕೊಂಡೇ ಬರೋರು. ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾತನಾಡಬೇಕು ಎಲ್ಲ ತಮ್ಮದು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡೇ ಬರೋರು. ಅದನ್ನು ನಮಗೆಲ್ಲ ಹೇಳೋರು. ಸೊ ಹೀಗಾಗಿ ಅವರಿಂದ ನಾವು ಭಾಳಷ್ಟು ಕಲ್ತಿದ್ವಿ. ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಮತ್ತು ಸಂಘಟನಾತ್ಮಕ ವಿಷಯಗಳು ಸಕ್ಸಸ್ ಆಗ್ತಾ ಇದ್ವು. ವಿಶೇಷವಾಗಿ ಹೋರಾಟಗಳು, ಯಾಕಂದರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸರಳ ಇರಲಿಲ್ಲ. ಅವ್ರು ಮಾತು ಎತ್ತಿದ್ರೆ ಕೇಸ್ ಹಾಕ್ತಿದ್ರು, ಮಾತು ಎತ್ತಿದ್ರೆ ನಮಗೆ ಲಾಠಿ ಏಟು, ಮಾತು ಎತ್ತಿದ್ರೆ ಅರೆಸ್ಟ್ ಮಾಡ್ತಿದ್ರು ನಾವು. ಅಂಥ ಸಂದರ್ಭದಲ್ಲಿ ಅವ್ರ ನೇತೃತ್ವದೊಳಗೆ ಪಕ್ಷ ನಾವೆಲ್ಲ ಕೆಲಸ ಮಾಡಿದ್ದಕ್ಕೆ. ಇಂಥ ಸಂದರ್ಭದಲ್ಲಿ ಪಕ್ಷ ಹೆಂಗೆ ಬೆಳೆಸಿದ್ರಿ ಮತ್ತೆ ನೀವು? ಅದೇ ಅವರು ನೇತೃತ್ವ, ಅವ್ರು ಹೇಳಿದಾಗ ನಾವು ಕೇಳುವಂಥ ಸೈನ್ಯ ಅಂದರೆ ಕಾರ್ಯಕರ್ತರ ಪಡೆ. ಅವರು ಪ್ರತಿಯೊಂದು ವಿಷಯದಲ್ಲಿ ಇನ್ನೊಂದು ಶಬ್ದ ಬಳಸ್ತಿದ್ರು, ಅವರು ದೇವ ದುರ್ಲಭವಾದಂಥ ಕಾರ್ಯಕರ್ತರು ಅಂತ ಹೇಳ್ತಿದ್ರು. ಅದು ನಮಗೊಂಥರ ಹೆಮ್ಮೆ ಆಗೋದು. ನಮ್ಮ ನಾಯಕರು ಹೇಳಾಗ್ತಾರೆ ರೀ ಅಂತೇಳಿ ನಾವೆಲ್ಲ ಖುಷಿಯಿಂದ ಕೆಲಸ ಮಾಡ್ತೀವಿ. ವಿ ಯೂಸ್ ಟು ಎಂಜಾಯ್ ದ ಪಾರ್ಟಿ ವರ್ಕ್ ದಟ್ ಟೈಮ್. ನಮ್ಗೇನು ಕೀಳರಿಮೆ ಅಥವಾ ಯಾವುದು ಬೇಸರ ಅನಿಸ್ತಿರಲಿಲ್ಲ. ರಿಯಲಿ ವಿ ಆರ್ ಎಂಜಾಯ್ಡ್ ಲಾಟ್ ಆ ಸಂದರ್ಭದಲ್ಲಿ. ಓಕೆ. ಸೊ ನಿಮ್ಗೆ ಯಡಿಯೂರಪ್ಪನವರ ಆದೇಶ ಆಯಿತು ಅಂತಂದ್ರೆ ಮನೆ ಮಠ ಅದು ಏನು ಕಾಣಿಸ್ತಿರ್ಲಿಲ್ಲ. ಯಡಿಯೂರಪ್ಪ ಅಂದರೆ ಪಕ್ಷ ಅಂದರೆ ಯಡಿಯೂರಪ್ಪ, ಆ ರೀತಿ ಅಂದರೆ ಪಕ್ಷದ ಆದೇಶ ಅಂತ ನಾವು ತಿಳ್ಕೊಂಡು ಅವ್ರಿಗೂ ಗೌರವ ಕೊಟ್ಟು ಪಕ್ಷಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಾಯಿದ್ವಿ. ನಿಜಕ್ಕೂ ಒಬ್ಬ ನಾಯಕ ಯಾವ ರೀತಿ ಒಂದು ಹೋರಾಟದ ಮೂಲಕ ಸಂಘಟನೆಯನ್ನು ಬೆಳೆಸೋದ್ರ ಮೂಲಕ ಎಮರ್ಜ್ ಆಗ್ಬೋದು, ಅಂದರೆ ಒಬ್ಬ ನಾಯಕನಾಗೋದಕ್ಕೆ ಉದಾಹರಣೆ ಸನ್ಮಾನ್ಯ ಯಡಿಯೂರಪ್ಪನವರು. ಯಾಕಂದರೆ 38 ವರ್ಷ ಕೆಳಗಡೆ ನಾವೆಲ್ಲ ಅವಾಗ ಚಿಕ್ಕವರು ಮತ್ತು ಅದ್ವಾನಿಯವರ ಒಂದು ರಥಯಾತ್ರೆ ಇಲ್ಲಿ ಹುಬ್ಬಳ್ಳಿಗೆ ಬಂದಾಗ ನಾವೆಲ್ಲ ಪಕ್ಷ ಸೇರಿದವರು. ತದನಂತರ ಈ ಈದ್ಗಾ ಮೈದಾನ ಹೋರಾಟ ಅಂದರೆ ರಾಣಿ ಚೆನ್ನಮ್ಮ ಮೈದಾನ ಹೋರಾಟದಲ್ಲಿ ಅವಾಗ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ಇಲ್ಲೆಲ್ಲ ಬಂದು ಸಂಘಟನೆ ಮೀಟಿಂಗ್ ಎಲ್ಲ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ವಿ. ಅವಾಗ ಅವರ ಕಿಚ್ಚು, ಆ ಹೋರಾಟದ ನಮ್ಮ ನೆನಪುಗಳು ಆಗ್ತವೆ, ಮೈ ಜುಮ್ ಅನ್ತದೆ. ಪ್ರತಿಯೊಬ್ಬರಿಗೂ ಕಾಳಜಿಯಿಂದ ಮಾತಾಡಿಸೋದು ಅಷ್ಟೇ ಅಲ್ಲ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಅಂದರೆ ಒಂದು ಸಿಸ್ಟಮೆಟಿಕ್ ಆಗಿ ನಮ್ಗೆ ಕಲಿಸಿದಂಥ ಅವರೆಲ್ಲ ನಮ್ಮ ನಾಯಕರು. ಆ ಸಂದರ್ಭದಲ್ಲಿ ಈದ್ಗಾ ಹೋರಾಟ ಒಂದು ಭಾಗ. ತದನಂತರ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಬಂದದ್ದೇ ಕಾಂಗ್ರೆಸ್ ವಿರುದ್ಧ, ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಬಂದಂಥವ್ರು. ಸೊ ನಮ್ಮ ಈ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಇಡೀ ರಾಜ್ಯ ತುಂಬ ಇಲ್ಲಿ ಜನ ಮಾತಾಡ್ತಿದ್ರು, ಹುಚ್ಚರ ಹಾಗೆ ತಿರುಗಾಡ್ತಾಯಿದ್ರು, ಹುಚ್ಚರ ಹಾಗೆ ಕೆಲಸ ಮಾಡ್ತಿದ್ರು, ಹಗಲು ರಾತ್ರಿ ಕೆಲಸ. ಎಲ್ಲಿ ಯಾವುದೋ ಒಂದು ಸಣ್ಣ ಸಮಸ್ಯೆ ಆದರೆ ರಾಜ್ಯದ ಮೂಲೆ ಎಲ್ಲೇ ಸಮಸ್ಯೆ ಆದರೆ ಓಡಿ ಹೋಗೋರು. ಅವಾಗ ಫ್ಲೈಟ್ ಇರಲಿಲ್ಲ,
ಟ್ರೈನ್ ಫೆಸಿಲಿಟೀಸ್ ಅಷ್ಟಕ್ಕಿರಲಿಲ್ಲ. ಯಾರ್ದೋ ಕಾರು, ಯಾರ್ದೋ ಗಾಡಿ, ಎಲ್ಲೋ ಬಸ್ಸಲ್ಲಿ ಬರೋದು, ನಮ್ಮಂಥವ್ರು ಯಾರ್ದೋ ಗಾಡಿ, ಯಾರ್ದೋ ಇದ್ರೊಳಗೆ ವ್ಯವಸ್ಥೆ ಒಳಗೆ ಹೋಗ್ಯವರು, ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡೋರು, ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಥವಾ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ್ದಕ್ಕೆ ಸ್ಪಂದಿಸೋರು. ಅದನ್ನ ಪ್ರಚಾರದ ಮೂಲಕ ನಮ್ಮ ಸಂಘಟನೆಯನ್ನು ಕೂಡ ಬೆಳೆಸಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅದನ್ನೆಲ್ಲ ನಾವು ಭಾಳ ಸಮೀಪದಿಂದ ನೋಡಿದ್ವಿ. ಯಾಕಂದರೆ 37 ವರ್ಷದಿಂದ ನಾವು ನೋಡಿದ್ವಲ್ಲ, ಅವ್ರದ್ದು ಒಂದು ಥರ ಶಿಸ್ತುಬದ್ಧ ಜೀವನ, ಅದು ಸಂಘಟನೆ ಇರ್ಬೋದು, ವೈಯಕ್ತಿಕ ವಿಷಯದಲ್ಲಿ ನಮಗಂತೂ ಅವರಿಂದ ಭಾಳ ಪಾಠ ಕಲ್ತಿದ್ವಿ ನಾವು. ಬಹುಶಃ ಅವರಿಂದನೇ ನಾನು ಶಿಸ್ತು ಒಂದು ಕಲ್ತಿದ್ದಕ್ಕೆ ಇವತ್ತು ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ವಿಷಯದಲ್ಲಿ ಭಾಳ ಸ್ಟ್ರಿಕ್ಟು ಯಡಿಯೂರಪ್ಪನವರು. ಒಂದು ಯಾವುದಾದ್ರು ಸಭೆ ಕಾರ್ಯಕ್ರಮದಲ್ಲಿ ನ್ಯೂನ್ಯತೆ ಬಂದರೆ ಸಿಟ್ಟಿಗೆ ಎದ್ಬಿಡೋರು, ನಮಗೆಲ್ಲ ಬೈಯೋರು. ನಾವು ಏನಪ್ಪ ಹಿಂಗೆ ಬೈದರು, ಇಷ್ಟೆಲ್ಲ ಮಾಡಿ ಬೈಸ್ಕೊಳ್ಳೋದಲ್ಲ ಅಂತ ಅಂತಿದ್ವಿ. ಅದು ಮುಗಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಸೈಡ್ ಕರೆದು ಬೆನ್ನು ಚಪ್ಪರಿಸಿ, ಆಗಿದ್ದಾಗೋಯ್ತಪ್ಪ, ನೆಕ್ಸ್ಟ್ ಟೈಮ್ ತಪ್ಪು ಮಾಡಬೇಡ ಅಂತ ಹೇಳೋರು. ಅಥವಾ ಹಿಂಗಾಗಬೇಕು ಅಂತ ನಮ್ಗೆ ಅಡ್ವೈಸ್ ಮಾಡೋರು. ಅಥವಾ ಕೆಲವೊಂದು ಸಲ ಇಡೀ ದಿನ ಸುಸ್ತಾಗಿ ಕಾರ್ಯಕ್ರಮ, ಹೋರಾಟ ಅಥವಾ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಎಲ್ಲ ಮಾಡಿ ನಮ್ಮ ಏನೋ ತಪ್ಪಿದ್ರು ಬೈಸ್ಕೊಂಡ್ರು, ರಾತ್ರಿ ಅವ್ರಿಗೆ ರೈಲ್ವೆ ಸ್ಟೇಷನ್ ನಾವು ಚೆನ್ನಮ್ಮಗೆ ಬಿಡಬೇಕು. ಅವರು ಅಂದರೆ ಯೂಸಲಿ ಬೆಂಗಳೂರಿಂದ ಬಂದರೆ ಅವರು ರಾಣಿ ಚೆನ್ನಮ್ಮ ಬರೋರು, ಅದು ಒಂದೇ ಟ್ರೈನ್ ಇತ್ತು ಅವಾಗ. ನಾವು ಬೆಳಗ್ಗೆ ರಿಸೀವ್ ಮಾಡ್ಲಿಕ್ಕೆ ಹೋಗ್ಬೇಕು, ರಾತ್ರಿ ಅವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಹೋಗ್ಬೇಕು. ಸೊ ರಾತ್ರಿ ವಾಪಸ್ ಹೋಗುವಾಗ ಬಾರಯ್ಯ ಇಲ್ಲಿ ಅಂತೇಳಿ ಕರೆದು ಒಂದು ಪ್ರೀತಿಯಿಂದ, ಆತ್ಮೀಯದಿಂದ, ವಿಶ್ವಾಸದಿಂದ ಏನೋ ತಮ್ಮ ಮನೆಯವರ ಹಾಗೆ ನಮಗೆಲ್ಲ ನಡೆಸ್ಕೊಂಡಿದ್ದಾರೆ. ಆ ನೆನಪುಗಳು ಭಾಳ ನನಗೆ ಇವತ್ತಿಗೂ ನನಗೆ ಅಂಥ ನಾಯಕರು ನಿಜಕ್ಕೂ ನಮ್ಮ ಪಕ್ಷದ ಒಂದು ಹೆಮ್ಮೆ, ನಮಗೂ ಎಲ್ಲ ಹೆಮ್ಮೆ. ಅಂಥವ್ರು ಬರಬೇಕು ಇನ್ನೂ. ಆ ರೀತಿ ಒಂದು ನಾಯಕತ್ವ ನಮ್ಮ ರಾಜ್ಯಕ್ಕೆ ಬೇಕಾಗಿದೆ ಈಗ ಸದ್ಯಕ್ಕೆ. ಯಡಿಯೂರಪ್ಪನವರು ಈಗಿರೋ ರಾಜಕಾರಣಿಗಳಿಗೆ ಅಥವಾ ಈಗಿರೋ ಬಿಜೆಪಿಯ ಕಾರ್ಯಕರ್ತರಿಗೆ ಹೇಗೆ ಮಾದರಿಯಾಗಿ ನಿಲ್ತಾರೆ ಸರ್? ಒಂದು, ಅವರು ಹೋರಾಟದ ಮೂಲಕ ಬಂದಿದ್ದಾರೆ. ಹೀಗಾಗಿ ಮುಂಚೆ ಬಿ ಜೆ ಪಿ ಅಂದರೆ ಹೋರಾಟ ಅಂದರೆ ಬಿ ಜೆ ಪಿ, ಆ ರೀತಿಯ ಒಂದು ವಾತಾವರಣ ಇತ್ತು. ಯಾಕಂದರೆ ಜನತಾದಳ, ಕಾಂಗ್ರೆಸ್ ಅವ್ರ ಒಂದು ವ್ಯವಸ್ಥೆ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿ ಬಂದಂಥವ್ರು. ಯಡಿಯೂರಪ್ಪನವರು ಅದೇ ಭಾಳಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ಬಂದಂಥವ್ರು. ಆ ಒಟ್ಟು ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಅವ್ರೇನು ಸ್ಟ್ರಾಟಜಿ ಮಾಡ್ತಿದ್ರು, ಪ್ಲ್ಯಾನ್ ಮಾಡ್ತಿದ್ರು, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಒಂದು ಚೀಟಿ ಮತ್ತು ಪೆನ್ ಅವ್ರ ಹತ್ರ ಇರ್ತಿತ್ತು. ಅವ್ರದ್ದು ವೈಟ್ ಸಫಾರಿ ಡ್ರೆಸ್ಸು, ನಾವು ಅವ್ರದ್ದು ಮಾಡೆಲ್ ಆಗಿ ನಾವು ಸಫಾರಿ ಹೊಡಿಸ್ಕೊತಿದ್ವಿ ಮುಂಚೆ. ಆದರೆ ನಾವು ಕಲರ್ ಹಾಕ್ತಿದ್ವಿ, ಅವರು ವೈಟ್ ಕಲರ್ ಮಾತ್ರ ಹಾಕ್ತಾಯಿದ್ರು. ಇವತ್ತಿಗೂ ವೈಟ್ ಕಲರ್ ಹಾಕ್ತಿದ್ರು. ನಾವು ಅವ್ರ ಪ್ರೇರಣೆ ಪಡೆದು ಇದು ಸಫಾರಿ ಹಾಕ್ತಾ ಇದ್ವಿ. ಅವ್ರ ಪೆನ್ನು, ಒಂದು ಚೀಟಿ ಇಲ್ಲಿರೋದು ನೋಟ್ ಮಾಡೋರು, ಅದನ್ನೆಲ್ಲ ನಾವು ನೋಡ್ತಿದ್ವಿ. ಅಷ್ಟು ಪಂಕ್ಚುಲ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು. ಏನಾದರೂ ನೋಟ್ ಮಾಡ್ಕೊಂಡವ್ರು ಅದನ್ನು ನಮ್ಗೆ ಹೇಳೋದಷ್ಟೇ ಅಲ್ಲ, ಆ ಕಾರ್ಯಕ್ರಮದಲ್ಲಿ ಅಥವಾ ಮಾತನಾಡುವಾಗ ಆ ರೀತಿ ಅವರು ಎಕ್ಸ್ಪ್ರೆಸ್ ಮಾಡೋದೆಲ್ಲ ನಾವು ನೋಡ್ತಾ ಇದ್ವಿ. ಇನ್ನೊಂದು, ಯಾವುದೇ ಒಂದು ವಿಷಯ ಇದ್ದಾಗ ಅವರು ಸುಮ್ಮನೆ ಕೂತ್ಕೋದಿರಲಿಲ್ಲ. ಅದು ವಿಧಾನಸೌಧ ಒಳಗಡೆ ಇರ್ಬೋದು, ವಿಧಾನಸೌಧ ಹೊರಗಡೆ ಇರ್ಬೋದು. ಅವಾಗೊಂದು ಪ್ರಚಲಿತ ಒಂದು ಘೋಷವಾಕ್ಯನೇ ಇತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಬಹುದು. ಆ ರೀತಿ ಒಂದು ನಾವು ಅದನ್ನೆಲ್ಲ ಅವ್ರು ಬಂದರೆ ಅದನ್ನೇ ಘೋಷಣೆ ಕೂಗ್ತಾ ಇದ್ವಿ. ಯಡಿಯೂರಪ್ಪ ಅವ್ರು ಬಂದರೆ ಅದೇ ಘೋಷಣೆ ನಮ್ಮದು. ಆ ರೀತಿ ಒಂದು ಹೋರಾಟ ಮನೋಭಾವದು. ಅದನ್ನು ಭಾಳಷ್ಟು ಜನ ನೋಡಿದ್ದಾರೆ ಅಷ್ಟೇ ಅಲ್ಲ, ಭಾಳಷ್ಟು ಜನ ನಾಯಕರು, ನಮ್ಮಂಥವ್ರು ಅಷ್ಟೇ ಅಲ್ಲ, ಭಾಳಷ್ಟು ಜನ ನಾಯಕರು, ವಿಶೇಷವಾಗಿ MLAಗಳು, MP ಗಳು, ಇವರು ಎಲ್ಲಿ ಪಕ್ಷದ ಸಂಘಟನೆ ವೀಕ್ ಇದೆ ಅಲ್ಲೆಲ್ಲ ಹೋಗಿ ಮಾತಾಡಿಸಿ ಯಾರು ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಬೋದು ಅವ್ರಿಗೆಲ್ಲ ಬೆಂಬಲ ಕೊಟ್ಟು, ಅವರಿಗೂ ಕೂಡ ಹೋರಾಟ, ಸಂಘಟನೆ ಇದ್ರ ಬಗ್ಗೆ ಅವರ ತಿಳಿಸಿ ಹೇಳಿ ಸಂಘಟನೆಯನ್ನು ಬೆಳೆಸಿದಂಥ ವ್ಯಕ್ತಿಯವರು. ಯಡಿಯೂರಪ್ಪನವರು ಸೈಕಲ್ ತುಳ್ಕೊಂಡು ಹೋರಾಟಗಳನ್ನ ಮಾಡ್ತಿದ್ರು ಅಥವಾ ಯಾತ್ರೆಗಳನ್ನ ಮಾಡ್ತಿದ್ರು. ಅದರಲ್ಲಿ ತುಂಬಾನೇ ಸ್ಪೆಷಲ್ ಅಂತ ನನಗನ್ಸಿದ್ದು ಈ ಜೀತದಾಳು ನಿರ್ಮೂಲನೆ ಮಾಡೋದಕ್ಕೆ ಅವರು ಹೋರಾಟ ಮಾಡಿದ್ರು ಅಂತ. ಆ ದಿನ ಮೆಲುಕು ಹಾಕ್ಬೋದಾ? ಅಲ್ಲ, ಆ ದಿನದಲ್ಲಿ ನಾನು ಇನ್ನೂ ಪಕ್ಷದಲ್ಲಿ ಹೊಸಬನಾಗಿದ್ದೆ, ಅಂದರೆ ಅಷ್ಟು ನನಗೆ ಇದು ಇರಲಿಲ್ಲ. ತದನಂತರ ಅಂದರೆ ಅಫ್ಕೋರ್ಸ್ ಅದು ಅವರು ಸೈಕಲ್ ಮೇಲೆ ಯಾವಾಗ, ಯಾಕಂದರೆ ನಾ ಹೇಳಿದೆ ಅಲ್ಲ, ವ್ಯವಸ್ಥೆ ಇರಲಿಲ್ಲ, ಫ್ಲೈಟ್ ಇರಲಿಲ್ಲ, ಕನೆಕ್ಟಿವಿಟಿನೇ ಇರಲಿಲ್ಲ, ಈವನ್ ಬಸ್ ಕನೆಕ್ಟಿವಿಟಿ ಕೂಡ ಭಾಳ ಕಮ್ಮಿ ಇತ್ತು ಅವಾಗ. ಹೀಗಾಗಿ ಪ್ರತಿಯೊಂದು ವಿಷಯಕ್ಕೂ ಹೋರಾಟ ಮಾಡ್ತಿದ್ರು. ಹೀಗಾಗಿ ಆ ಭಾಗದಲ್ಲಿರುವಂಥ ಆ ಜೀತ ಪದ್ಧತಿ ಬಗ್ಗೆ ದೊಡ್ಡ ಹೋರಾಟ ಮಾಡಿದ್ರು ಅವರು. ಪಾದಯಾತ್ರೆ ಮೂಲಕ, ಸೈಕಲ್ ಯಾತ್ರೆ ಮೂಲಕ ಜನರ ಜಾಗೃತಿ ಅಂತೂ ಮಾಡಲಿಕ್ಕೆ ಸಣ್ಣ ಸಣ್ಣ ಸಭೆಗಳು ಕೂಡ ಹೋಗಿ ಅಟೆಂಡ್ ಮಾಡಿ ಸಂಘಟನೆ ಮಾಡೋರು. ಹೀಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವ ರೀತಿ ತಮ್ಮ ನಾಯಕತ್ವ ಗುಣದಿಂದ ಬೆಳಿಬೋದು ಅನ್ನೋದಕ್ಕೆ ಉದಾಹರಣೆ ಯಡಿಯೂರಪ್ಪನವರು. ಅದು ಆ ಮಾಡೆಲ್ಲು. ಅಂದರೆ ಎಲ್ಲರಿಗೂ ಭಾಳಷ್ಟು ನಾಯಕರು ನಮ್ಮ ಪಕ್ಷದಲ್ಲಿ ಅಧಿಕಾರ ಬರಲಿಕ್ಕೆ ಮತ್ತು ನಮ್ಮ ಪಕ್ಷ ದಕ್ಷಿಣ ಭಾರತದಲ್ಲಿ ಈ ಪ್ರಮಾಣ ಕರ್ನಾಟಕದಲ್ಲಿ ಬೆಳಿಲಿಕ್ಕೆ ಕಾರಣ ಯಡಿಯೂರಪ್ಪನವರು. ಹೌದು. ಓಕೆ, ಸೊ 50 ವರ್ಷ ಆಯಿತು ಅನ್ಸುತ್ತಾ? 50 ವರ್ಷ ರಾಜಕಾರಣ ಆಗಿದೆ ಅಂತಂದು. 50 ವರ್ಷ ಆಯಿತು. ನಮಗೆ ಹಾಗೇನು ಅನಿಸೋದಿಲ್ಲ, ಯಾಕಂದರೆ ನಾವು ಅವ್ರ ಜೊತೆ ಬೆಳೆದಂಥವ್ರು, ಕೂಡಿ ಕೆಲಸ ಮಾಡಿದವರು.
ಆದರೆ 50 ವರ್ಷದ ಅವ್ರದ್ದು ಸುದೀರ್ಘ ಜೀವನ ಏನಿದೆಯಲ್ಲ ಅದು ಮಾತ್ರ ಹೋರಾಟದ ಜೀವನವೇ. ಯಾಕೆಂದರೆ ಅವರು ಶಾಸಕರಾಗಿ, ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ ಅಷ್ಟೆಲ್ಲ ಅಧಿಕಾರದಲ್ಲಿ ಇದ್ದರೂ ಕೂಡ ಜನರ ಸಲುವಾಗಿ ಹೋರಾಟ, ಅಂದರೆ ಸೇವೆ ಮಾಡಬೇಕು, ಒಳ್ಳೆಯ ಅಭಿವೃದ್ಧಿ ಪರವಾದಂಥ ಒಂದು ಸರ್ಕಾರವನ್ನು ಕೊಡಬೇಕು, ಅದೇ ಚಿಂತನೆ ಒಳಗಿರೋರು. ಮತ್ತು ಇವತ್ತು ಈ ವಯಸ್ಸಿನಲ್ಲಿ ಕೂಡ ಅವರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಇವತ್ತು ಏನೋ ವಿಚಾರ ಮಾಡ್ತಿರ್ತಾರೆ. ಈಗ ಬೇರೆ ನಮ್ಮ ನಾಯಕರ ಮೂಲಕ ಆದರೂ ಆ ಒಂದು ಸಂಘಟನೆ ಜೊತೆಗೆ ಸರ್ಕಾರ ಅಭಿವೃದ್ಧಿ ಪರವಂಥ ಕೆಲಸಗಳು ಮಾಡಲಿಕ್ಕೆ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದು ನಮಗೆಲ್ಲ ಪ್ರೇರಣಾದಾಯಿಯಾಗಿ ಇದ್ದಾರೆ ಅವರು, ಅದನ್ನ ಹೇಳ್ಬೋದು ನಾವು. ಓಕೆ, ಸೊ ಯಡಿಯೂರಪ್ಪನವರು ಅವಾಗಲೂ ಸ್ಟ್ರಿಕ್ಟಾ ಅಥವಾ ಇವಾಗಿರೋದು ತುಂಬ ಸ್ಟ್ರಿಕ್ಟಾ? ಮೊದಲಿಂದನೂ ಸ್ಟ್ರಿಕ್ಟು. ಈಗ ಬಹುಶಃ ವಯಸ್ಸಿನ ಕಾರಣ ನಮಗೇನು ಹಾಗೆ ಅಂದರೆ ಇವತ್ತೇನು ಅಷ್ಟು ಸ್ಟ್ರಿಕ್ಟ್ ಅಂತಂದರೆ ಕಂಡು ಬಂದಿಲ್ಲ. ಆದರೆ ಎಷ್ಟು ಸ್ಟ್ರಿಕ್ಟ್ ಇದ್ದರು, ಎಷ್ಟು ಸಿಟ್ಟು ಮಾಡ್ತಿದ್ರು, ಅಷ್ಟೇ ಮೃದು ಸ್ವಭಾವದವರು. ಸುಮಾರು ಸಲ ನಮ್ಮ ಮನೆಗೆಲ್ಲ ಬಂದಿದ್ರು. ಸುಮಾರು ನಾ ಆಗಲೇ ಹೇಳ್ದಂಗೆ ನಾವು ನಮ್ದು ಏನಾದ್ರು ತಪ್ಪು ಮಾಡಿದ್ರೆ ಬೈಯೋರು, ಆದರೆ ತಕ್ಷಣ ಮತ್ತೆ ಸಮಾಧಾನ ಮಾಡೋರು. ಅವ್ರ ಮನೆಗೂ ಹೋದಾಗ ಬಾರಯ್ಯ ಅಂತೇಳಿ ಒಳಗೆ ಅಡುಗೆ ಮನೆಗೆಲ್ಲ ಕರ್ಕೊಂಡು ಹೋಗೋರು ಅಥವಾ ಊಟ ಮಾಡಿಸಿ ಹಾಗೆ ಕಳ್ಸೋರಲ್ಲ ಅವರು. ಇವತ್ತಿಗೂ ನಾನು ಮೊನ್ನೆ ಕೂಡ ಅವ್ರ ಮನೆಗೆ ಹೋದಾಗ ಬಾರಯ್ಯ ಅಂತೇಳಿ ಕರೆದು ಕೂಡಿಸಿ ಒಂದು ಅಂದರೆ ಆತಿಥ್ಯ ಸತ್ಕಾರ ಮಾಡೋದ್ರಲ್ಲಿ ಕೂಡ ವಿಶೇಷವಾಗಿ ಕಾರ್ಯಕರ್ತರು ಕಂಡ್ರೆ ಸಾಕು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದನ್ನು ನಾನು ಭಾಳಷ್ಟು ಸಲ ಗಮನಿಸಿದ್ದೀನಿ. ರೈಟ್ ಸರ್. ಬಿಜೆಪಿಯ ಮೊಟ್ಟ ಮೊದಲ ದಕ್ಷಿಣ ಭಾರತದ MLA ಯಡಿಯೂರಪ್ಪನವರು. ಸೊ ಒಂದರ ಸಂಖ್ಯೆ ಈಗ 60, 50 ಹಿಂಗೆಲ್ಲ ಒಂದೊಂದು ಸ್ಟೇಟ್ ಅಲ್ಲಿ ದಾಟೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಹಿಂದೆ ಇರುವಂತಹ ಶಕ್ತಿ ಎಂಥದ್ದು ಅಂತ? ಒಂದು ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತ, ಹೋರಾಟದ ಮನೋಭಾವ ಮೂಲಕ ಮತ್ತು ಇಡೀ ರಾಜ್ಯ ಅಂತ ಅಷ್ಟೇ ಅಲ್ಲ, ದೇಶದಲ್ಲಿ ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಪಕ್ಷ ಯಾರೂ ಸಬಲವಾಗಿ ಮತ್ತು ಪ್ರಬಲವಾಗಿ ನಿಂತಿರಲಿಲ್ಲ. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡವರು ನಮ್ಮ ಭಾರತೀಯ ಜನತಾ ಪಕ್ಷದವರು. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಆಮೇಲೆ ಸುಬ್ಬಯ್ಯನವರು, ಹಾಗೆ ನಮ್ಮ ಇನ್ನೂ ಹಲವಾರು ಕೃಷ್ಣಮೂರ್ತಿಗಳು, ಡಾಕ್ಟರ್ ತಂಗಾ ಇರ್ಬೋದು, ಪಾಟೀಲ್ ಶೆಡಮ್ ಅವರು ಇರ್ಬೋದು, ಈ ರೀತಿ ಹಲವಾರು ನಾಯಕರುಗಳು ಯಡಿಯೂರಪ್ಪನವ್ರ ಜೊತೆ ಟೊಂಕ ಕಟ್ಟಿಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆ ತಿರುಗಾಡಿದ್ದಕ್ಕೆ, ನಮ್ಮಂಥ ಕಾರ್ಯಕರ್ತರನ್ನ ಬೆಳೆಸಿದ್ದಕ್ಕೆ ಇವತ್ತು ಸಂಘಟನೆ ಹೆಮ್ಮರವಾಗಿ ಬೆಳೆದಿದೆ. ಮತ್ತು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ MLA ಒಬ್ಬರು ಇಬ್ಬರು ಅಂದರೆ ಹಂತ ಹಂತವಾಗಿ ಒಮ್ಮಿಂದೊಮ್ಮೆಲೆ ನಾವು ಎಮರ್ಜಾಗಿ ಬಂದಿಲ್ಲ ರಾಜ್ಯದಲ್ಲಿ. ನೀವು ಆಗಲೇ ಹೇಳ್ದಂಗೆ 2 ಇದ್ದದ್ದು 4, 8 ಆಯಿತು. ಆಮೇಲೆ ಈ ಇದೀಗ ಹೋರಾಟದ ನಂತರ 40 ಆಯಿತು, ನಂತರ 60 ಆಯಿತು. ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರ ಮಾಡಿ ಬೇರೆ ಪಕ್ಷದವ್ರನ್ನ, ಅಂದರೆ ನಮ್ಮ ಪಕ್ಷ ಮೊದಲು ಬ್ರಾಹ್ಮಣರ ಪಕ್ಷ ಅಂತಿದ್ರು, ಉತ್ತರ ಭಾರತದ ಪಕ್ಷ ಅಂತಿದ್ರು, ಅಥವಾ ಶ್ರೀಮಂತರ ಪಾರ್ಟಿ ಅಂತಿದ್ರು, ಲಿಂಗಾಯತರ ಪಾರ್ಟಿ ಅಂದರು. ಸೊ ಇದನ್ನೆಲ್ಲ ಹೊರತುಪಡಿಸಿ ನಾವು ಬೆಳಿಬೇಕಂತ ಅವರು ಏನು ವಿಚಾರ ಮಾಡಿದ್ರು, ಆವಾಗ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಬೇರೆ ಬೇರೆ ನಾಯಕರನ್ನ ಸೆಳೆದುಕೊಂಡು ಬಂದರು ಯಡಿಯೂರಪ್ಪನವರು, ಅನಂತಕುಮಾರ್ ಎಲ್ಲ ಸೇರಿ. ಆವಾಗ ನಮ್ಮ ಪಕ್ಷ 90, 100, 110ಕ್ಕೆ ಅಂದರೆ ಸರ್ವವ್ಯಾಪಿ ಅನ್ನೋ ಹಾಗೆ ಸಮಾಜದ ಬೇರೆ ಬೇರೆ ಸಮಾಜದವ್ರನ್ನ ಕೂಡ ಐಡೆಂಟಿಫೈ ಮಾಡಿ ಅವ್ರ ನಾಯಕತ್ವಗೆ ಬೆಲೆ ಕೊಟ್ಟು ಅವ್ರನ್ನ ಗುರುತಿಸಿ ನಮ್ಮ ಪಕ್ಷದಲ್ಲಿ ತಂದು ಬೆಳೆಸಿ ಒಂದು ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ಬರಲಿಕ್ಕೂ ಕಾರಣ ಆಗಿದೆ. ಸೊ ಅವರ ಅನಂತಕುಮಾರ್ ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ನಾನಂತೂ ಹಕ್ಕ ಬುಕ್ಕ ಅಂತಿದ್ದೆ ಅಥವಾ ಲವಕುಶ ಅಂತಿದ್ವಿ ನಾವು. ಎಲ್ಲಿ ಹೋದ್ರು ಅವ್ರು ಇಬ್ಬರು ಬರೋರಿ, ಎಲ್ಲಿ ಹೋದ್ರು ಇಬ್ಬರು ತಿರುಗಾಡೋರು, ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅವರಿಂದ ಅಂದರೆ ಇಬ್ಬರು ಕೂಡಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಕ್ಷ ಎಷ್ಟು ಈ ಒಂದು ಹಂತಕ್ಕೆ ಬಂದಿದೆ. ಮತ್ತು ಯಡಿಯೂರಪ್ಪನವ್ರು ಕೂಡ ಕೊನೆಯವರೆಗೂ ಅನಂತಕುಮಾರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಅನಂತಕುಮಾರು ಕೂಡ ಅಷ್ಟೇ ಯಡಿಯೂರಪ್ಪನವ್ರಿಗೆ ಅದೇ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅವರು. ಆ ರೀತಿ ಒಂದು ಒಳ್ಳೆಯ ಜೋಡಿ. ನಾವೆಲ್ಲ ಹಕ್ಕ ಬುಕ್ಕ ಅಂತಿದ್ವಿ, ಅಂದರೆ ಸಂಘಟನೆಯಲ್ಲಿ ಆ ರೀತಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಅವರು, ಅಥವಾ ಜೋಡೆತ್ತು ಅಂತಿದ್ರು ನಾವು. ಆ ರೀತಿ ಕೆಲಸ ಮಾಡಿದ್ರು. ಯಡಿಯೂರಪ್ಪನವರು ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಅಲ್ಲಿ ವಾತಾವರಣ ಹೇಗಿರ್ತಿತ್ತು? ಅಂದರೆ ಒಂದು ನಮಗೆಲ್ಲ ಹೆದರಿಕೆ ಇರ್ತಿತ್ತು, ಅಂದರೆ ಸ್ಟ್ರಿಕ್ಟ್ ಅವ್ರ ಸ್ವಭಾವ ನಮ್ಗೆ ಗೊತ್ತಿತ್ತಲ್ಲ. ಸೊ ಸಭಾ ಕಾರ್ಯಕ್ರಮ ಇರ್ಬೋದು, ಯಾವುದೇ ಹೋರಾಟ ಇರ್ಬೋದು, ಚೆನ್ನಾಗಾಗಬೇಕು. ಸೊ ಯಡಿಯೂರಪ್ಪನವರು ಹೋಗುವಾಗ ಶಬಾಷಿಗಿರಿ ಕೊಟ್ಟು ಹೋಗ್ಬೇಕು, ಆ ಒಂದು ತಲೆಯಲ್ಲಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋರು. ಸೊ ಯಾವುದೂ ಕಾರ್ಯಕ್ರಮ ಅವ್ರು ಕೊಟ್ಟದ್ದು ಯಾವುದೂ ಫೇಲ್ ಆಗ್ತಿರಲಿಲ್ಲ. ಎಲ್ಲೋ ಸಣ್ಣ ಪುಟ್ಟ ನ್ಯೂನತೆ ಆಗಿರೋದು, ಅಷ್ಟಕ್ಕೆ ನಮ್ಗೆ ಬೈಯೋರು, ಆಮೇಲೆ ಸಮಾಧಾನ ಮಾಡೋರು ಬೇರೆ. ಬಟ್ ಯಾವ ಕಾರ್ಯಕ್ರಮವೂ ಫೇಲ್ ಆಗ್ತಿರ್ಲಿಲ್ಲ. ಹೋರಾಟಗಳು ಅಷ್ಟೇ, ನಮ್ಗೆ ಫೋನ್ ಮಾಡೋರು, ಏಯ್ ಹುಬ್ಳಿ ಬಂದ್ ಮಾಡಯ್ಯ ಅಂತನೋರು. ನಾವು ಕಲ್ಲು ತೊಗೊಂಡು ಅಂದರೆ ಅವಾಗಿನ ಹೋರಾಟಗಳೇ ಹಂಗಿದ್ವು. ಕಲ್ಲು ಒಯ್ಯೋದು, ಬೆಂಕಿ ಹಚ್ಚೋದು, ಇದೇ ಕೆಲಸ ನಮ್ದು. ಇಲ್ಲಾಂದ್ರೆ ನಮ್ಮ ಪಕ್ಷಕ್ಕೆ ಅಂತಕ್ಕೆ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನೂ ಹಾಗೆ,
ಸುಮ್ಮನೆ ನೀವು ಕಾಟಾಚಾರಕ್ಕೆ ಮಾಡಬೇಡಿ ಅನ್ನೋರು. ಹೋರಾಟ ಅಂದರೆ ಉಗ್ರ ಹೋರಾಟ. ಅದು ಇವತ್ತಿಗೆ ಉಗ್ರ ಹೋರಾಟ ಅಂದರೆ ಪೇಪರಲ್ಲಿ ಬರೆಯುವಂಥದ್ದಾಗಿದೆ. ಅವಾಗ ಹಂಗಿರಲಿಲ್ಲ. ಅವಾಗಿನ ಹುಡುಗರು ಉಗ್ರತೆ ಇರ್ತಿತ್ತು. ಅವಾಗಿನ ನಮ್ಮದು ನಾವು ಸ್ವಲ್ಪ ಹೆಂಗೆ ಇದರೊಳಗಿದ್ವಿ, ಆ ಯುವಕರ ಪಡೆ ಎಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿದ್ರು. ಒಂದು ಕರೆ ಕೊಟ್ಟರೆ ಸಾಕು ಯಡಿಯೂರಪ್ಪನವರು, ಯಾವುದೋ ಒಂದು ಹುಬ್ಳಿ ಬಂದ್ ಮಾಡಬೇಕಾ, ಬಂದ್. ಮಜಾ ಅಂತ ನೋಡ್ರಿ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವ್ರ ನೈಋತ್ಯವಲ್ಲೇ ವಿರೋಧ ಮಾಡ್ತಾಯಿದ್ರು. ಅವಾಗ ಇಲ್ಲಿ ಬರೋರಿದ್ರು ಅವರು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ನಮ್ಮೆಲ್ಲ ನಾಯಕರು ಎಲ್ಲ ನಮ್ಮ ಅಂದರೆ ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರು ಅವರೆಲ್ಲರೂ ಒಳಗೆ ಹಾಕಿಬಿಟ್ಟಿದ್ರು, ಜೈಲಿಗೆ ಹಾಕಿದ್ರು ಯಾವಾಗ ಇರುವಂಥ ಜನತಾದಳ ಗೌರ್ಮೆಂಟ್ನವರು. ಅವಾಗ ನಾವೊಂದಷ್ಟು ಕಾರ್ಯಕರ್ತರು ನಾವು ವಿಚಾರ ಮಾಡಿದ್ವಿ. ಯಡಿಯೂರಪ್ಪನವ್ರು ನಮ್ಗೆ ಮೆಸೇಜ್ ಕೊಟ್ಟಿದ್ರು, ನೋಡಿ ಹೇಗಾದ್ರೂ ಮಾಡಿ ಅವರು ಫಂಕ್ಷನ್ ಫ್ಲಾಪ್ ಆಗ್ಬೇಕಂತೇಳಿ, ದೇವೇಗೌಡರು ಫಂಕ್ಷನ್ ಫ್ಲಾಪ್ ಆಗ್ಬೇಕಂತ. ನಾವು ಕೆಲವೇ ಜನ ಕಾರ್ಯಕರ್ತರು ಇಡೀ ಹುಬ್ಬಳ್ಳಿ ತುಂಬ ಒಂದು ಕಡೆ ಹೋಗಿ ಗಲಾಟೆ ಮಾಡಿದ್ರೆ ಅಲ್ಲಿ ಪೊಲೀಸರಲ್ಲಿ ಬರುವಷ್ಟರೊಳಗೆ ಇನ್ನೊಂದು ಕಡೆ ಹೋಗ್ತಿದ್ವಿ ನಾವು. ಬೈಕ್ ಎಲ್ಲೋ ಒಂದು ಕಡೆ ಬೆಂಕಿ ಹಚ್ಚ, ಇನ್ನೊಂದು ಕಡೆ ಕಲ್ಲೊಗೆಯೋದು, ಇಡೀ ಹುಬ್ಬಳ್ಳಿನ ಬಂದ್ ಮಾಡಿ ಸ್ತಬ್ಧ ಮಾಡಿಬಿಟ್ಟಿದ್ವಿ. ಭಾಳ ಅಸಹ್ಯ ಮಾಡಿಬಿಟ್ಟಿದ್ವಿ. ಅಂದರೆ ಹೋರಾಟ ಅದು ಯಡಿಯೂರಪ್ಪನ ನೇತೃತ್ವ. ಆ ರೀತಿ ನಮ್ಮನ್ನು ಬೆಳೆಸಿದ್ರು. ಆ ರೀತಿ ಹೋರಾಟ ಅಂದರೆ ಆ ಸಂದರ್ಭದಲ್ಲಿ ಅದೇ ರೀತಿ ಅವರಿಂದ ನಾವು ಕಲ್ತಿದ್ದು. ಇದು ನಮ್ಮ ಹುಬ್ಬಳ್ಳಿದು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಇದೇ ರೀತಿ ಕಾರ್ಯಕರ್ತರು ಇದ್ರು ಅವಾಗ. ಇವಾಗ ಸ್ವಲ್ಪ ಸಿಚುವೇಶನ್ ಚೇಂಜ್ ಆಗಿದೆ. ಮೊದಲಿನ ಹಾಗೆ ಹೋರಾಟ ಅಂದರೆ ಅಷ್ಟಿಲ್ಲ. ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದವ, ಒಂದೇನೋ ಪ್ರೋಗ್ರಾಮ್ ಮಾಡಿ ಶೋ ಅಪ್ ಮಾಡ್ತಾರೆ. ಸಾರಿ ಟು ಸೇ ದಿಸ್, ಬಟ್ ಅವಾಗಿನ ಹೋರಾಟಕ್ಕೆ ಈ ಹೋರಾಟಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಅವಾಗ ಲಿಟ್ರಲಿ ನಾವು ಕೈಯಲ್ಲಿ ಕಲ್ಲು ತೊಳ್ತಿದ್ವಿ ಅಥವಾ ಬೆಂಕಿ ಹಚ್ತಿದ್ವಿ, ಒಂದು ಲಿಟ್ರಲಿ ಲಾಠಿ ಏಟು ತಿಂತಿದ್ವಿ ಅಥವಾ ಜೈಲಿಗೆ ಅರೆಸ್ಟ್ ಆಗ್ತಿದ್ವಿ. ನಾವು ಸುಮಾರು ಸಲ ಮನೆಗೆ ಹೋಗಿ ಬೈಸ್ಕೊಂಡಿದ್ವಿ, ಸುಮಾರು ಸಲ ಲಾಠಿ ಏಟು ತಿಂದಿದ್ವಿ, ಓನ್ಲಿ ಬಿಕಾಸ್ ಆಫ್ ಪ್ರೊಟೆಸ್ಟ್ ಅಂದರೆ ಈ ಹೋರಾಟ. ಆ ರೀತಿ. ಮತ್ತು ಅವಾಗ ಪಕ್ಷದ ಹೆಸರೇ ಹಂಗಿತ್ತು, ಬಿ ಜೆ ಪಿ ಅಂದರೆ ಹೋರಾಟ, ಹೋರಾಟ ಅಂದರೆ ಬಿ ಜೆ ಪಿ ಅಂತೇಳಿ. ಆ ರೀತಿ ಈಗ ಒಂದು ವ್ಯವಸ್ಥೆ, ಒಂದು ಇಡೀ ರಾಜ್ಯದಲ್ಲಿ ವಾತಾವರಣ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಆಗಿತ್ತು. ಇವಾಗ 50 ವರ್ಷದ ಅಭಿಮಾನೋತ್ಸವ ಏನು ಹೇಳ್ತೀರಿ? ನಿಜಕ್ಕೂ ಸಂತಸ ಆಗ್ತಾ ಇದೆ. ಎಲ್ಲ ನಮ್ಮ ಕಾರ್ಯಕರ್ತರಷ್ಟೇ ಅಲ್ಲ, ಅವ್ರಿಗೆ ಪಕ್ಷದಲ್ಲಿ ನಾವಂತೂ ಕಾರ್ಯಕರ್ತ ಅವ್ರ ಅಭಿಮಾನಿಗಳು ಇದ್ದೇ ಇರ್ತೀವಿ. ಸಾಮಾನ್ಯ ಜನರು ಕೂಡ, ಯಾಕಂದರೆ ಅವರು ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಭಾಳಷ್ಟು ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಅದ್ರ ರಿಸಲ್ಟ್ ನಾವು ನೋಡ್ತಾ ಇದ್ವಿ. ಗೃಹಲಕ್ಷ್ಮಿ ಯೋಜನೆ ತಂದದ್ದು ಇವತ್ತು ಹೆಣ್ಮಕ್ಳಿಗೆ 18 ವರ್ಷ ಆದಮೇಲೆ ಅವರಿಗೆಲ್ಲ ಲಕ್ಷ ಭಾಗ್ಯಲಕ್ಷ್ಮಿ ಯೋಜನೆ ಬರ್ತಾ ಇದೆ. ಹೀಗಾಗಿ ಅದು ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಈಗ ಒಂದಷ್ಟು ಜನ ನಾಯಕರು ಸ್ವಲ್ಪ ದಿನ ಆದಮೇಲೆ ಮರೆತು ಹೋಗ್ತಾರೆ, ಆದರೆ ಇವ್ರು ಹಂಗಲ್ಲ. ಈಗಲೂ ಅವರು ಒಂದು ಮೇನ್ ಸ್ಟ್ರೀಮ್ನಲ್ಲಿ ಇರೋದ್ರಿಂದ ಮತ್ತು ಅದೇ ಚಿಂತನೆಯಲ್ಲಿ ಇರೋದ್ರಿಂದ, ಜೊತೆಗೆ ಅವರು ಬೇರೆ ಪಕ್ಷದಲ್ಲಿ ಕೂಡ ಅವರ ಅಭಿಮಾನಿಗಳು, ಅಂದರೆ ಅವರು ಮಾಡುವಂಥ ಕೆಲಸ ಮತ್ತು ಇಡೀ ನಮ್ಮ ಲಿಂಗಾಯತ್ ಸಮಾಜ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜಕ್ಕೂ ಹೆಲ್ಪ್ ಮಾಡಿದ್ದು ನೋಡಿದ್ದಾರೆ. ಎಲ್ಲ ಸ್ವಾಮೀಜಿಯವರು, ಬೇರೆ ಎಲ್ಲ ಸ್ವಾಮೀಜಿಯವರು ಕೂಡ ಅವ್ರ ಪರವಾಗಿದ್ದಾರೆ. ಅಂದರೆ ಅವ್ರು ಮಾಡಿದ್ದು ಶಕ್ತಿಯನ್ನು ನೋಡಿದ್ದಾರೆ. ಹೀಗಾಗಿ ಭಾಳಷ್ಟು ಅಭಿಮಾನಿಗಳಿದ್ದಾರೆ. ಎಲ್ಲರೂ ಅಭಿಮಾನಿಗಳು ಸೇರಿಸಿ ಇವತ್ತು ಅವರ ಸುದೀರ್ಘ ರಾಜಕೀಯ ಪಯಣದ 50 ವರ್ಷ ಮಾಡಿದ್ದಾರೆ. ನಿಜಕ್ಕೂ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾಯಿದೆ. ಅದಕ್ಕೆ ಇಡೀ ರಾಜ್ಯದ ಜನ ಅಲ್ಲಿ ಸೇರೋರಿದ್ದಾರೆ. ನಾವು ಎಲ್ಲ ಹೋಗೋರಿದ್ವಿ, ನಮ್ಮೆಲ್ಲ ಕಾರ್ಯಕರ್ತರನ್ನು ನಾವು ಹೊರಟಿದ್ವಿ. ನಮಗೆ ಒಂದು ಹೆಮ್ಮೆ ಅಂದರೆ ನಮ್ಮ ಪಕ್ಷದಲ್ಲಿ ಈ ಥರ ಕೇಂದ್ರದಲ್ಲಿ ಮೋದಿಯವರು ಒಂದು ಉನ್ನತ ಸ್ಥಾನದಲ್ಲಿ ಹೇಗಿದ್ದಾರೆ, ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಆ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ನಾವು, ಮತ್ತು ಅವರು ವಿಶೇಷವಾಗಿ ಎಲ್ಲರಿಗೂ ನಾವೆಲ್ಲ ನಮ್ಮ ತಂದೆ ಸಮಾನ ಅಂತಲೇ ನಾವು ನೋಡೋದು. ಅವರು ಹಾಗೆ ನಮ್ಮ ನಡ್ಕೊಂಡಿದ್ದಾರೆ. ಒಬ್ಬ ಒಳ್ಳೆಯ ನಾಯಕ. ಹೀಗಾಗಿ ಪ್ರೀತಿಯಿಂದ ಅಭಿಮಾನೋತ್ಸವ ನಾವು ಭಾಗವಹಿಸ್ತಾ ಇದ್ದೀವಿ. ಓಕೆ, ನನ್ನ ಕೊನೆಯ ಪ್ರಶ್ನೆ ಸರ್, ನಿಮ್ಮ ಥರ ಕಾರ್ಯಕರ್ತರಾಗಿರ್ಬೋದು ಅಥವಾ ಯಡಿಯೂರಪ್ಪನವರನ್ನ ನೋಡಿದವರಾಗಿರ್ಬೋದು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಸಿಗ್ತಾರೆ ಅನ್ಸುತ್ತಲ್ಲ? 100%. ರಾಜ್ಯದ ಮೂಲೆಗೆ ಹೋಗ್ರಿ ನೀವು, ನಮ್ಮ ವಿರೋಧಿಗಳು ಯಡಿಯೂರಪ್ಪ ಅಂತಾರೆ. ಮತ್ತು ಭಾಳಷ್ಟು ಜನ ಕಾರ್ಯಕರ್ತರಿದ್ದಾರೆ, ಮತ್ತು ಭಾಳಷ್ಟು ಜನ ಹಳೆ ಕಾರ್ಯಕರ್ತರು ಇದ್ದಾರೆ. ಪಾಪ ಅವರಿಗೆ ಸ್ಥಾನಮಾನ ಸಿಕ್ಕಿರ್ಲಿಕ್ಕಿಲ್ಲ, ಇನ್ನೇನೋ ವ್ಯವಸ್ಥೆಯಲ್ಲಿ ಹಿನ್ನಡೆ ಅಥವಾ ಹಿಂದೆ ಇರ್ಬೋದು ಅವರು. ಬಟ್ ಅವರೆಲ್ಲರೂ ಅಭಿಮಾನಿಗಳು. ಯಡಿಯೂರಪ್ಪನವ್ರದ್ದು ಎಲ್ಲರಿಗೂ ಗೊತ್ತು, ಹಾಗೆ ದೇಶಕ್ಕೆ ಗೊತ್ತು. ಆದರೆ ನಮ್ಮ ರಾಜ್ಯದಲ್ಲಿ ನೀವು ಬೇಕಾದ ತಾಲೂಕಿಗೆ ಹೋಗ್ರಿ, ಯಾವುದೇ ಹೋಬಳಿಗಳಿಗೆ ಹೋಗ್ರಿ, ಯಾಕಂದರೆ ಆ ರೀತಿ ಸುತ್ತಾಡಿದ್ದಾರೆ ಇವರು. ಇಡೀ ರಾಜ್ಯ ಸುತ್ತಾಡಿದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿ ಭದ್ರವಾಗಿ ನೆಲೆಯೂರಿದೆ. ಇಲ್ಲಾಂದರೆ ಅಷ್ಟು ಸರಳ ಇರಲಿಲ್ಲ. ಈ ಕಾಂಗ್ರೆಸ್ಸು ದಳದವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದು ನೋಡಿದ್ರೆ ನಮ್ಮನ್ನೆಂದೋ ಈ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ರಲ್ಲ, ಹಾಗೆ ಇಲ್ಲೆಲ್ಲ ಪರಿಸ್ಥಿತಿ ಇತ್ತು ಮುಂಚೆ. ಕಾಂಗ್ರೆಸ್ಸು ದಳದವರೆಲ್ಲ ಮಾಡಿದ್ದು ನೋಡಿದ್ರೆ ಹಿಂಗೆಲ್ಲ ನಮ್ಮ ಗಟ್ಟಿಯಾಗಿ ನಿಂತಂಥ ನಮ್ಮ ನಾಯಕರು ಇದ್ದದಕ್ಕೆ ನಮ್ಮ ಪಕ್ಷ ಬೆಳೆದದ, ಕಾರ್ಯಕರ್ತರು ಬೆಳೆದಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಅಷ್ಟೇ ಅವರು. ಎಸ್, ಸೊ ಇದು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಾತಾಗಿತ್ತು. ಯಡಿಯೂರಪ್ಪನವ್ರನ್ನ ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಹೋರಾಟಗಳು ಹೇಗಿರಬೇಕು ಅನ್ನೋದು ಮಾರ್ಗದರ್ಶನವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ನಿಮಗೆ ಈ ಕಾನ್ವರ್ಸೇಷನ್
ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.